ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಸೋಮವಾರದ ಬ್ಲಾಗನ್ನು ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಿಲ್ಲ, ಸ್ವಲ್ಪ ಹಾಸ್ಪಿಟಲ್ ಹೋಗೋದಿದೆ. ಹಸ್ಬೆಂಡಿದು ಅಕ್ಕ ಇದ್ದಾರಲ್ವ, ಸೊ ಅವರು ಆವಾಗ ಬಂದು ತೋರಿಸ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಆವಾಗ ಬಂದು ಇಲ್ಲಿ ಯೂನಿಟಿ ಹಾಸ್ಪಿಟಲ್ ಇದೆಯಲ್ವ, ಅಲ್ಲಿಗೆ ತೋರಿಸ್ತಾ ಇರ್ತಾರೆ. ಸೊ ಅವರು ಒಬ್ಬರೇ ಲೇಡೀಸ್ ಅಂತೇಳಿ ಒಬ್ಬರೇ ಬಂದಿರೋದು, ಆಮೇಲೆ ಇಬ್ಬರು ಜೆಂಟ್ಸ್ ಇರೋದು. ಸೊ ಲೇಡೀಸ್ಗೆ ತೋರಿಸುವಾಗ ಯಾರಾದರೂ ಒಬ್ಬರು ಲೇಡೀಸ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಒಂದು ಸೊಸೆದವ್ರದ್ದು ಡೆಲಿವರಿ ಆಗಿದೆ, ಇವಾಗ ಜಸ್ಟ್ ಡೆಲಿವರಿ ಆಗಿರೋದಷ್ಟೇ. ಇನ್ನೊಂದು ಸೊಸೆ ಚಿಕ್ಕ ಮಗು ಇರೋದು, ಸೊ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೋಗೋಣ ಅಂತೇಳಿ ಬೆಳಿಗ್ಗೆನೆ ಫೋನ್ ಮಾಡಿದ್ರು ಪಾಪ. ಸೊ ಇವಾಗ ಹೋಗ್ತಾ ಇದ್ದೀನಿ. ತುಂಬಾ ಬಿಸ್ತಿದೆ, ಬೆಳಿಗ್ಗೆನೆ ಹೋಗಬೇಕಾಗಿತ್ತು, ಬಟ್ ನನ್ನ ಮಗಳು ಎದ್ದೇಳೋದು ಲೇಟ್ ಮಾಡಿದ್ಲು. ಆಮೇಲೆ ಹಾಗೆಯೇ ಸ್ವಲ್ಪ ಕ್ಲೀನಿಂಗಲ್ಲ ಕೆಲಸ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಅವ್ರಿಗೆ ಮನೆಗೆ ಬರುವಾಗ ಮನೆಯೆಲ್ಲ ಗಲೀಜಾಗಿಟ್ಟರೆ ಚೆನ್ನಾಗಿ ಕಾಣಿಸಲ್ವಲ್ಲ ಅಂತೇಳಿ ಬೇಗ ಕ್ಲೀನಿಂಗ್ ಎಲ್ಲ ಮಾಡಿ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. ಇವಾಗ ಹೊರಟಿದ್ದೀನಿ. ಸೊ ಹೋಗೋಣ, ಏನಾಗುತ್ತೆ ಅಂತೇಳಿ ನೋಡೋಣ. ಈ ಡೋರು ಓಪನ್ ಇರಲಿ. ಸೊ ಇವಾಗ ಹೋಗ್ತೀನಿ. ಸೊ ಏನೆಲ್ಲ ಆಗುತ್ತೆ ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆಲ್ರೆಡಿ ಲೇಟ್ ಆಯಿತು. ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು, ಇಲ್ಲಿಂದ KC ರೋಡ್ ತನಕ ಆಟೋದಲ್ಲಿ ಹೋಗಬೇಕು, KC ರೋಡಿಂದ ಮಂಗಳೂರು ತನಕ ಬಸ್ಸಲ್ಲಿ ಹೋಗಬೇಕು, ಆಮೇಲೆ ಅಲ್ಲಿಂದ ಆಟೋದಲ್ಲೆಲ್ಲ ಹೋಗಬೇಕು. ಸೊ ಸುಸ್ತಾಗ್ತಾ ಇದೆ, ಬಟ್ ಹೋಗಲೇಬೇಕು. ಸೊ ಇವಾಗ ಹೊರಟಿದ್ದೀನಿ ಹೋಗೋದಕ್ಕೆ. ಮಕ್ಕಳು ಯಾರು ಬರ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಿರೋದು. ಯಾಕೆಂದರೆ ಹಾಸ್ಪಿಟಲ್ಗೆಲ್ಲ ಹೋಗೋದಾದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಒಂಥರ ರಿಸ್ಕ್ ಅಂತಲೇ ಹೇಳ್ಬೋದು. ಅಂದರೆ ಏನು ಅವ್ರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಏನಾದರೂ ಕೆಲಸ ಇದ್ದೇ ಇರುತ್ತೆ ಹಾಸ್ಪಿಟಲಲ್ಲಿ. ಸೊ ಹಾಗಾಗಿ ಮಕ್ಕಳನ್ನ ಬೇಡ ಅಂತೇಳಿ ಇವಾಗ ಇವಳನ್ನ ಅಮ್ಮನ ಮನೆಗೆ ಕಳಿಸ್ತಾ ಇದ್ದೀನಿ. ಹಾಗೆಯೇ ಚೇಂಜ್ ಇತ್ತಿಲ್ಲ, ಸೊ ಅದಕ್ಕೋಸ್ಕರ ಅವಳನ್ನ ಅಮ್ಮನ ಮನೆ ಹೋಗಿ ಚೇಂಜ್ ತರಿಸಿದ್ದೀನಿ. ಯಾಕೆಂದರೆ ಬಸ್ಸಿಗೆ ಒಂದೊಂದು ಬಸ್ಸಲ್ಲಿ ಗೂಗಲ್ ಪೇ ತಗೋತಾರೆ, ಒಂದೊಂದು ಬಸ್ಸಿಗೆ ಗೂಗಲ್ ಪೇ ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರ ಚೇಂಜನ್ನ ಅವಳ ಹತ್ರ ತರಿಸಿದ್ದೀನಿ. ವಾಲೇಕುಮ್ ಅಸ್ಸಲಾಂ. ಚೇಂಜ್ ಅಂತೇಳಿ ಕೈಯಲ್ಲಿ 200 ರೂಪಾಯಿನೇ ಇರೋದು, ಅದೂ ಆಟೋದಕ್ಕೂ 10 ರೂಪಾಯಿ ಅವರಿಗೆ ಚೇಂಜೇ ಕೊಡಬೇಕು. 200 ರೂಪಾಯಿ ಎಲ್ಲ ಕೊಟ್ಟರೆ ಬೈತಾರೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಆಟೋ ಏನು ಸಿಗ್ತಾ ಇಲ್ಲ. ಒಂದೊಂದು ಸಲ ಮನೆ ಹತ್ರ ಅಂದರೆ ಹೊರಗಡೆ ಅಲ್ಲಿ ಬರುವಾಗಲೇ ಆಟೋ ಸಿಗುತ್ತೆ, ಒಂದೊಂದು ಸಲ ಸಿಗಲ್ಲ. ಫಲ ಸ್ಕೂಲ್ ಹತ್ರ ಬಂದಾದಮೇಲೆ ಆಟೋ ಸಿಕ್ತು. ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ KC ರೋಡ್ ತನಕ. ಬಸ್ಸಲ್ಲೆಲ್ಲ ಫುಲ್ಲು ಸ್ಟೂಡೆಂಟ್ಸ್ ಇದ್ದರು, ಯಾಕೆಂದರೆ ಕಾಲೇಜವರಿಗೆ ಸ್ವಲ್ಪ ಲೇಟೇ ಅಲ್ವಾ, ಹಾಗೆಯೇ ಇಲ್ಲೊಬ್ಬರು ಡ್ರೈವರ್ ಬಸ್ ಬಿಡ್ತಾಯಿದ್ರು. ನಂಗೆ ಅದು ನೋಡುವಾಗ ನನಗೆ ನಮ್ಮ ಅಪ್ಪಂದು ನೆನಪಾಯಿತು. ಯಾಕೆಂದರೆ ನಮ್ಮ ಅಪ್ಪ ಮೊದಲು ಬಸ್ಸೇ ಬಿಡ್ತಾ ಇದ್ದಿದ್ದು ಇದೇ 42, 43 ನಂಬರ್ ಬಸ್ ಇದೆಯಲ್ವ, ಸೊ ಅದನ್ನೇ ಬಿಡ್ತಾ ಇದ್ದಿದ್ದು. ತುಂಬಾ ಖುಷಿ ಆಗ್ತಾಯಿತ್ತು ಆವಾಗ. ಬಟ್ ಇವಾಗ ಸುಮಾರು ವರ್ಷ ಆಯಿತು ಬಿಟ್ಟು, ಒಂದು 7-8 ವರ್ಷ ಜಾಸ್ತಿನೇ ಆಯಿತು ಇವಾಗ ಬಸ್ ಬಿಡ್ತಾ ಇಲ್ಲ. ಇವಾಗ ಹತ್ತಿರದಲ್ಲಿರುವಂತಹ ಒಂದು ಸಿಮೆಂಟ್ ಕಂಪನಿದು ಗಾಡಿನ ಬಿಡೋದು ಇವಾಗ. ಸೊ ಇವಾಗ ನಾನಿಲ್ಲಿ ಮ್ಯಾಂಗ್ಳೂರು ರೀಚ್ ಆಗಿದ್ದೀನಿ, ಕಂಕನಾಡಿ. ಅಲ್ಲಿ ಪಂಪೆಲ್ ಹತ್ರ ಬಸ್ಸಲ್ಲಿ ಇಳಿದೆ, ನಂತರ ಅಲ್ಲಿಂದ ಆಟೋ ಮಾಡಿಕೊಂಡು ಯೂನಿಟಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟಿಗೆ ಅಂದರೆ ಅವರು ಜಾಸ್ತಿಯಾಗಿ ಯೂನಿಟಿ ಹಾಸ್ಪಿಟಲ್ಗೆ ಬರೋದು, ಅದರ ಹತ್ರ ಇನ್ನೊಂದು ಕ್ಲಿನಿಕ್ ಇದೆ. ಸೊ ಅಲ್ಲಿದು ಯೂನಿಟಿ ಹಾಸ್ಪಿಟಲಿದು ಡಾಕ್ಟರ್ಸ್ ಎಲ್ಲರೂ ಇಲ್ಲಿ ಕ್ಲಿನಿಕಲ್ಲೂ ವರ್ಕ್ ಮಾಡ್ತಾರೆ, ಅಂದರೆ ಅವ್ರದ್ದು ಡ್ಯೂಟಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಟೆಸ್ಟ್ಗಳು ಈ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಪೇಷಂಟ್ ಇದ್ದರು, ತುಂಬಾ ಒಂದೊಂದು ಸಲ ಬೇಜಾರಾಗುತ್ತೆ. ಹಾಸ್ಪಿಟಲ್ ನೋಡುವಾಗಲೇ ಒಂಥರ ಬೇಜಾರು ಅನಿಸುತ್ತೆ. ಯಾಕೆಂದರೆ ಗೊತ್ತಿದೆಯಲ್ವ, ಏನೇ ಆದ್ರೂ ಈ ಹಾಸ್ಪಿಟಲ್ದು ಸಹವಾಸ ಯಾರಿಗೂ ಬೇಡ. ಇವರು ಅದೇ ಥರ ಪಾಪ ತುಂಬ ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ ಈ ಹಾಸ್ಪಿಟಲ್ಗಾಗಿ. ಹಾಸ್ಪಿಟಲ್ ಹಿಂದ್ಗಡೆನೇ ತಿರುಗೋದು, ಹೋಗೋದು, ಬರೋದು ಇದೇ ಆಗ್ತಾಯಿದೆ. ಹಾಗೆಯೇ ಅವ್ರದ್ದೊಂದು ಮಿಷಿನ್ ಇತ್ತು ನೋಡಿ, ಇದೊಂದು ಮಿಷಿನ್ ಇದೆಯಲ್ವ, ಅವ್ರಿಗೆ ಅಂದರೆ ನ್ಯಾಚುರಲ್ ಆಗಿ ಆಕ್ಸಿಜನ್ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ವೆಂಟಿಲೇಟರ್ ಇದೆಯಲ್ವ, ವೆಂಟಿಲೇಷನ್ ಅದಕ್ಕೇನನ್ನೋದು ಕೃತಕ ಆಕ್ಸಿಜನ್, ಅವ್ರಿಗೆ ನ್ಯಾಚುರಲ್ ಆಗಿ ಆಕ್ಸಿಜನ್ ತಗೊಳಕ್ಕಾಗಲ್ಲ. ಸೊ ಈ ಮಿಷನ್ ಮುಖಾಂತರ ಅವರು ಆಕ್ಸಿಜನ್ ತಗೊಳ್ಳೋದು. ಸೊ ಅದನ್ನು ಸರ್ವಿಸ್ ಮಾಡೋದೂ ಇತ್ತು. ಸೊ ಅಲ್ಲಿಗೂ ಬಂದಿದ್ವಿ. ಇವಾಗ ಮಿಷಿನನ್ನು ಕೊಟ್ಟಿದ್ದೀವಿ ಸರ್ವಿಸಿಗೆ ಅಂತೇಳಿ. ಸೊ ನೋಡಿ ಇಲ್ಲಿ ಎಷ್ಟೆಷ್ಟು ದೊಡ್ಡ ಮಿಷಿನ್ಗಳೆಲ್ಲ ಇದೆ ಅಂತೇಳಿ ಆಕ್ಸಿಜನ್ ಇದು. ಬಟ್ ಅವರಂತೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಒಳ್ಳೆ ರೇಟ್ ಇದೆ ತಗೊಂಡಿದ್ದು. ಯಾಕೆಂದರೆ ಅವಾಗ ಕಮ್ಮಿ ರೇಟಿಗೆಲ್ಲ ಸಿಗ್ತಾ ಇತ್ತು ಆ ಮಿಷಿನ್, ಅಂದರೆ 25,000 ಸಿಗ್ತಾ ಇತ್ತು ಸೆಕೆಂಡ್ ಹ್ಯಾಂಡ್. ಬಟ್ ಇವರು ಬೇಡ, ತಗೊಂಡ್ಮೇಲೆ ಹೊಸದನ್ನೇ ತಗೊಳ್ಳೋಣ ಅಂತೇಳಿ ಆವಾಗ 70,000 ಕೊಟ್ಟು ಆ ಮಿಷಿನನ್ನು ತಗೊಂಡಿರೋದು ಆಕ್ಸಿಜನ್ಗೋಸ್ಕರ. ನಂತರ ಅಲ್ಲಿ ಮಿಷಿನೆಲ್ಲ ಸರ್ವಿಸಿಗೆ ಕೊಟ್ಟಿದ್ದೀವಿ. ಇವಾಗ ಕಂಕನಾಡಿಲಿರುವಂತಹ ಫಿಶ್ ಲ್ಯಾಂಡ್ ಹೋಟೆಲ್ ಇದೆಯಲ್ವ, ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಗಂಜಿನೂ
ಫಿಶ್ ಫ್ರೈ ತಿಂದು ಆಮೇಲೆ ರಿಟರ್ನ್ ಹಾಸ್ಪಿಟಲ್ಗೆ ಬಂದಿದ್ವಿ, ಅಂದರೆ ಕ್ಲಿನಿಕ್ಕಿಗೆ. ಹಾರ್ಟ್ ಡಾಕ್ಟ್ರ್ ಇತ್ತು, ಸೊ ಅವ್ರಿಗೇನೋ ತೋರಿಸೋದಿತ್ತು. ಸೊ ಎಲ್ಲ ಆಗೋಷ್ಟೊತ್ತಿಗೆ ಸಾಯಂಕಾಲ 9 ಗಂಟೆ ರಾತ್ರಿ 9 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಅಲ್ಲಿಂದನೇ ಹೋಗ್ತೀನಿ ಅಂತ ಹೇಳಿದರು. ಅವ್ರಿಗೂ ಬಕ್ರೀದಿಗೆ ಬಕ್ರ ಎಲ್ಲ ತಗೊಳ್ಳೋದಿದೆ, ಮಾರ್ಕೆಟಿಗೆ ಹೋಗಿ ಅಂತೇಳಿ. ಬಟ್ ತುಂಬಾ ಸುಸ್ತಾಗಿದ್ರಲ್ವ, ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ಅಂತೇಳಿ ರಾತ್ರಿ 3:30 ಗಂಟೆಗೆ ಹೋದರು. ನಂತರ ಇದು ನೆಕ್ಸ್ಟ್ ಡೇ. ನಮ್ಮ ಮನೇಲಂತೂ ನೀರೇ ಇಲ್ಲ ಸ್ನಾನ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೆ ಸ್ನಾನ ಮಾಡೋಣ ಅಂತೇಳಿ. ಇವಾಗ ಅಮ್ಮನ ಮನೆಯಿಂದ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ಇದೇನು ಜಾಸ್ತಿ ದೊಡ್ಡ ಬ್ಲಾಗ್ ಏನಲ್ಲ, ನಾನು ಜಾಸ್ತಿಯಾಗಿ ಬ್ಲಾಗ್ ಮಾಡಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಮನೇಲಿ ನೀರಿದ್ರೇ ಏನಾದರೂ ಒಂದು ಕೆಲಸ ಆಗುತ್ತೆ, ಫುಡ್ಡಿದ ಕೆಲಸ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ, ಆವಾಗ ವೀಡಿಯೋ ಆಗುತ್ತೆ. ಬಟ್ ನೀರೇ ಇಲ್ದಿದ್ದಾಗ ಏನು ಮಾಡೋದು, ಜಾಸ್ತಿಯಾಗಿ ವೀಡಿಯೋನೇ ಮಾಡೋಕ್ಕೆ ಸಿಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪನ್ನೆಲ್ಲ ಸೇರಿಸಿ ಒಂದು 2 ದಿವಸದ ವ್ಲಾಗನ್ನು ಇದರಲ್ಲಿ ಹಾಕಿದ್ದೀನಿ. ಹಾಗೆಯೇ ತುಂಬಾ ಖುಷಿ ಆಗುತ್ತೆ ಕೆಲವ್ರದ್ದು ಕನ್ಸನ್ನು ನೋಡುವಾಗ. ಯಾಕೆಂದರೆ ಒಂದು ದಿವಸ ವ್ಲಾಗ್ ಹಾಕಿಲ್ಲ ಅಂದ್ರೂ ಕೇಳ್ತಾರೆ, ಯಾಕೆ ವ್ಲಾಗ್ ಹಾಕಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ವ್ಲಾಗಿಗಲ್ಲ ಅಂತ ಹೇಳಿ. ತುಂಬಾ ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದನೇ ನಾನು ಈ ವ್ಲಾಗ್ ಮಾಡೋದಕ್ಕಾಗೋದು, ಇಲ್ಲಾಂದರೆ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೋಡೋರೇ ಇಲ್ಲ ಅಂದಮೇಲೆ ನಾನು ವ್ಲಾಗ್ ಮಾಡಿ ಏನು ಮಾಡೋದು. ಸೊ ಹಾಗಾಗಿ ನಿಮ್ಮಂಥವ್ರು ನೋಡೋದ್ರಿಂದನೇ ಒಂಥರ ಮನಸ್ಸಿಗೆ ಸಮಾಧಾನ, ಸ್ವಲ್ಪ ಆದ್ರೂ ಚಿಕ್ಕದಾದ್ರೂ ವ್ಲಾಗ್ ಹಾಕೋಣ ಅಂತೇಳಿ. ಸೊ ಹಾಗೇನೆ ಇವಾಗ ನಮಾಜೆಲ್ಲ ಮಾಡೋದಿತ್ತು. ನಮಾಜೆಲ್ಲ ಮಾಡಿ ಆದಮೇಲೆ ಇಲ್ಲಿ ಬಟ್ಟೆನೂ ಒಣಗೋದಕ್ಕೆ ಹಾಕಿದ್ನಲ್ಲ, ಸೊ ಅದನ್ನು ಇಲ್ಲಿ ತೆಗಿಯೋದಕ್ಕೆ ಬಂದಿದ್ದೀನಿ. ತುಂಬಾ ಬಿಸಿಲಿದೆ, ಬೇಗನೆ ತೆಗಿಬೇಕು ಅಂತೀನಿ. ಯಾಕೆಂದರೆ ತುಂಬ ಬಿಸಿಲು ಬಿದ್ದರೆ ಬಟ್ಟೆನೂ ಫುಲ್ಲು ಕುಂಬಾಗೋದು ಅಂತ ಹೇಳ್ತಾರಲ್ವ, ಸೊ ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ತೆಗಿಬೇಕು ಅಂತೇಳಿ ಅನ್ಕೋತೀನಿ. ಬಟ್ ಆ ಬಿಸಿಲು ನೋಡಿದರೆ ಮೇಲ್ಗಡೆ ಹೋಗೋದಕ್ಕೇ ಮನಸ್ಸಾಗಲ್ಲ. ಇವಾಗ 4:15 ಟೈಮ್ ಆದ್ರೂ ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ. ಸೊ ಈ ಟೈಮಲ್ಲಿ ಇವಾಗ ಬಟ್ಟೆನೆಲ್ಲ ತೆಗಿತಾ ಇದ್ದೀನಿ. ಸೊ ಇದು ಬಂದು ಅದರಲ್ಲದೆ ಹೇಳಿದ್ನಲ್ಲ 3 ದಿವಸದ ವ್ಲಾಗ್ ಇದೆ. ಸೊ 2 ದಿವಸದಲ್ಲ, 3 ದಿವಸದ ವ್ಲಾಗ್ ಇದೆ. ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅಲ್ಲ, ಬುಧವಾರದ ವ್ಲಾಗ್ ಆಗಿದೆ. ಸೊ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ವ, ಸೊ ಇವತ್ತಿದೆ ವ್ಲಾಗ್ ಆಗಿದೆ ಇದು, ಅಂದರೆ ವಿಡಿಯೋ ಕ್ಲಿಪ್. ಸೊ ಏನಿಲ್ಲ, ನಾಳೆ ಹಬ್ಬ ಇದೆ. ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿಯೇ ನಾನು ಈದುಲ್ ಅದಾ ಮುಬಾರಕನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ನಾಳೆ ವ್ಲಾಗ್ ಹಾಕಲ್ಲ ಹಬ್ಬದ ದಿವಸ, ನೆಕ್ಸ್ಟ್ ಡೇನೇ ಏನಾದರೂ ಹಾಕ್ತೀನಿ ವ್ಲಾಗು. ಸೊ ಆವಾಗ ಲೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಹ್ಯಾಪಿ ಈದುಲ್ ಅದಾ ಮುಬಾರಕ್. ಎಲ್ರದ್ದು ಹಬ್ಬನೂ ಚೆನ್ನಾಗಿ ಹೋಗಲಿ. ಹಜ್ ಮಾಡಿರೋರ್ದು ಹಜ್ ಪೂರ್ತಿಯಾಗಿದೆ. ಇವಾಗ ತುಂಬಾ ಖುಷಿ ಆಗುತ್ತೆ. ಅಲ್ಲ, ನಮಗೂ ಅದೇ ಥರದ ನಸೀಬನ್ನು ಕೊಡಬೇಕು ಹಜ್ ಉಮ್ರಾ ಮಾಡೋದಕ್ಕೆ. ಸೊ ಇವಾಗ ನಾಳೆ ಹಬ್ಬಕ್ಕೆ ಶೀರ್ ಕುರ್ಮಾನೋ ಅಥವಾ ಏನಾದರೂ ಒಂದು ಸ್ವೀಟ್ ಮಾಡೋದಾದರೆ ಬಾದಾಮ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಚಿಕ್ಕ ವ್ಲಾಗ್ ಆಗಿರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.